కరుణ చూపి మాపైన కరుణించవా కరుణ చూపి మాపైన కరుణించవా అచరణ జరణయా అచేనా అచరణ జరణయా యోగినా కైవారపురమందు కొలువై నిలిచావు కైవారపురమందు కొలువై నిలిచావు పాడిన శ్రీరమణ అమరణ స్మరణ మధురించి కీర్తనలు చేసు జగతి వందనే 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 పాదకే వందనే 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 ಪಾದಕ್ಕೆ ವಂದನೆ. ಹೋಬಳಿ ಜಿಲ್ಲೆಗಳಲ್ಲಿ ನಮ್ಮ ಸಮುದಾಯವನ್ನು ಒಗ್ಗೂಡಿಸುವಂತಹ ಪ್ರಯತ್ನ ಕರ್ನಾಟಕ ರಾಜ್ಯ ಸಮಗ್ರ ಬಲಿಜ ವೇದಿಕೆಯಿಂದ ನಡೆಯುತ್ತಿರುವುದು ನಮ್ಮ ಬಲಿಜ ಸಮುದಾಯದ ಒಂದು ದೊಡ್ಡ ಶಕ್ತಿ. ಇಂದು ಈ ಸಂದರ್ಭದಲ್ಲಿ ನಾನು ಹೆಮ್ಮೆಯಿಂದ ನುಡಿಯುತ್ತೇನೆ. ಇಂತಹ ಯುವ ಸಂಘಟನಾಕಾರ ಹೋರಾಟಗಾರ ನಮ್ಮ ಸಮುದಾಯದ ಯುವಕರಿಗೆ ಪ್ರೇರಕ ಶಕ್ತಿಯೂ ಆಗಿದ್ದಾರೆ ಶ್ರೀಯುತ ಶ್ರೀ ಎಂ. ಹಾಗೆ ನಮ್ಮ ಸಮುದಾಯ ಮಾಡ್ಕೊಳ್ತಾ ನಿಮ್ಮೆಲ್ಲರ ಜೋರಾದ ಕಾರ್ಯನಿರ್ವಹಿಸಿದ್ದಾರೆ. ನಂತರ ಸಣ್ಣ ಮಟ್ಟದಲ್ಲಿ ಹುಟ್ಟು ಹಾಕಿದಂತಹ ಪರಿಶ್ರಮ ಅಕಾಡೆಮಿ ಇಡೀ ರಾಜ್ಯವೇ ತಲೆ ಎತ್ತಿ ನೋಡುವ ರಾಜಕಾರಣಿಯೂ ಆಗಿದ್ದಾರೆ. ರಾಜಕೀಯವಾಗಿ ಮತ್ತು ಸಾಮಾಜಿಕವಾಗಿ ಅಪಾರ ಜನಮನ್ನಣೆಯನ್ನು ಪಡೆದಿರುವಂತಹ ನಮ್ಮ ಸಮುದಾಯದ ಹೆಮ್ಮೆಯ ಉತ್ಸಾಹ ಶುರುವಾಗಿದೆ. ಶ್ರೀಗಳೆಲ್ಲ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಪದಾಧಿಕಾರಿ ಶ್ರೀಯುತ ಶ್ರೀ ಪ್ರಕಾಶ್ ರಾಮಯ್ಯರವರನ್ನ ಈ ನಮ್ಮ ಸಮುದಾಯದ ಬುದ್ಧಿ ಚಾತುರ್ಯಕ್ಕೆ ಹೆಸರಾದಂತಹ ಸಮಾಜಮುಖಿಯಾಗಿ ನಾಡು ನುಡಿ ಜಲಗಳಲ್ಲಿ ಅಭಿಮಾನ ಹೊಂದಿರತಕ್ಕಂಥ ಶ್ರೀಯುತ ಶ್ರೀ ಮನೋಜ್ ಸರ್ IFS MSI ನಿಲ್ಕಾಗುತ್ತೆ. ಎಳ್ಳು ಗಾಣಿಗ ಬಲ್ಲ ಸುಳ್ಳು ಸಿಂಪಿಗ ಬಲ್ಲ ಕಳ್ಳರನ್ನು ಬಲ್ಲ ಕೆಳವಾರ ಬಣಜಿಗಲು ಎಲ್ಲವನ್ನು ಬಲ್ಲ ನಮ್ಮ ಸಮುದಾಯದ ಬಾಂಧವರು ವಿವಿಧ ಕ್ಷೇತ್ರಗಳಲ್ಲಿ ಅದು ಯಾವುದೇ ಕ್ಷೇತ್ರ ಆಗಿರಬಹುದು ಆಡಳಿತದ ಸೊಪ್ಪಿಲ್ಲ ನಮ್ಮ ಸಮುದಾಯದ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಸರ್ವಕಾರ್ಯೇಷು ಸರ್ವದಾ ಫಲದಾಯಕ ನೀನೇ ವಿನಾಯಕ ಫಲದಾಯಕ ನೀನೇ ವಿನಾಯಕ ನೀ ಫಲದಾಯಕ ನೀನೇ ವಿನಾಯಕ ನೀ ಫಲದಾಯಕ ನೀನೇ ವಿನಾಯಕ ಸ್ತುತಿಗೆ ಮುನಿಂದನು ಕಾಲಾರಂಭದಿ ಸ್ತುತಿಗೆ ಮುನಿಂದನು ಕಾರ್ಯಸಿದ್ಧಿ ಮೂರ್ತೆ ಬಗೆ ವಿನಾಯಕ ವಿದ್ಯೆ ಪಾಲಿ ಪೂರ್ಣೆ ಬಗೆ ವಿನಾಯಕ ಫಲದಾಯಕ ನೀನೇ ವಿನಾಯಕ ನೀ ಫಲದಾಯಕ ನೀನೇ ವಿನಾಯಕ ನೀ ಫಲದಾಯಕ ನೀನೇ ವಿನಾಯಕ ಫಲದಾಯಕ ನೀ ಭಜಿಪೆ ಭುಲಿಂದನು ಬದಲೆ ಪಾಲಿ ಪೂಜೆ ಮಗೆ ವಿನಾಯಕ
ನಮ್ಮ ಕರುನಾಡಿಗೆ ಗೌರವ ಸಲ್ಲಿಸುವಂತಹ ಸಮಯ. ಎಲ್ಲರೂ ಎದ್ದು ನಿಂತು ನಾಡಗೀತೆಗೆ ಗೌರವ ಸಲ್ಲಿಸಬೇಕಾಗಿ ಎಲ್ಲರೂ ವಿನಂತಿ ಮಾಡಿ. ಈಗ ನನ್ನೊಳಗಿನ ನುಡಿಯಾಗಿ ನನ್ನೊಳಗಿನ ಅಂಗವಾಗಿ ಕಾರುಣ್ಯ ಕಾಯಕದ ಜ್ಯೋತಿಯಾದ ಗುರುವಿಗೆ ಶರಣು. ಈ ನಿಟ್ಟಿನಲ್ಲಿ ಪ್ರಥಮವಾಗಿ ಶ್ರೀ ಶ್ರೀ ಯೋಗಿ ನಾರಾಯಣರ ಯತೀಂದ್ರರ ಪಾದಾರವಿಂದಗಳಿಗೆ ಪ್ರಣಾಮಗಳನ್ನು ಅರ್ಪಿಸುತ್ತಾ ಎಲ್ಲಾ ಗಣ್ಯಗಳನ್ನು ಈ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೀನಿ. ಮೊದಲನೇದಾಗಿ ಈ ವೇದಿಕೆಯ ಸದಾ ಸನ್ಮುಖಿಯಾಗಿದ್ದು ನಮ್ಮನ್ನು ಸದಾ ಹುರಿದುಂಬಿಸುತ್ತಾ ಈ ಕಾರ್ಯಕ್ರಮದ ಈ ವೇದಿಕೆಯ ಸಂಸ್ಥಾಪಕರ ಅಧ್ಯಕ್ಷರಾದಂತಹ ಶ್ರೀ NB ಮುನಿಕೃಷ್ಣ ಅವರನ್ನ ಈ ವೇದಿಕೆಗೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಮ್ಮ ಯಶಸ್ಸನ್ನು ಇಮ್ಮಡಿಗೊಳಿಸಲು ನಮ್ಮ ಜೊತೆ ಸದಾ ಇದ್ದು ನಮ್ಮನ್ನು ಬೆಂಬಲಿಸಿ ಕಾರ್ಯಕ್ರಮಕ್ಕೆ ಮಾನ್ಯ ಸರ್ ಇಲ್ಲಿ ನೋಡಿ. ಈ ಸ್ವಾಗತ ಭಾಷಣವನ್ನು ಮಾಡಲಿಕ್ಕೆ ಸ್ಥಳಾವಕಾಶ ಕೊಟ್ಟ KPTCL ಅವರಿಗೆ ಹಾಗೂ ಕಾರ್ಯಕ್ರಮದ ಎಲ್ಲ ದೀಪವನ್ನ ಬೆಳೆಸಿ ವೇದಿಕೆಯ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದಂತ ಎಲ್ಲ ಗಣ್ಯಮಾನರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು. ಇದೀಗ ದೀಪ ಬೆಳಗಿಸಿ ನಂತರ ಪುಷ್ಪನಮನ ಕಾರ್ಯಕ್ರಮ ಇದೆ. ತಮ್ಮ ಅಮೃತ ವಸ್ತ್ರಗಳಿಂದ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಎಲ್ಲ ಗಣ್ಯಮಾನ್ಯರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು. ಈಗ ಪದಾಧಿಕಾರಿಗಳ ಒಂದು ಪರಿಚಯವಾಗಿದೆ. ಅಧಿಕಾರಿಗಳ ಒಂದು ಪರಿಚಯವನ್ನ ಶ್ರೀಯುತ NV ಜನಾರ್ದನ್ ಸರ್ ಅವರು ಮಾಡಿಕೊಳ್ಳಲಿದ್ದಾರೆ. ಅವರಿಗೆ ಸ್ವಾಗತ ನೀಡುತ್ತೇವೆ. ಶ್ರೀ ಯೋಗಿ ನಾರಾಯಣ ಪಾದಾಚಾರ್ಯವರ ಪಾದ ಪದ್ಮಗಳಿಗೆ ನಮಸ್ಕರಿಸುತ್ತಾ ಕರ್ನಾಟಕ ರಾಜ್ಯ ಬಾಲಿಕ ಸರ್ಕಾರಿ ನೌಕರರ ವೇದಿಕೆ ಇದು ನಮ್ಮ ಬಹುದಿನಗಳ ಕನಸಾಗಿತ್ತು. ಇಡೀ ರಾಜ್ಯದ ಸರ್ಕಾರಿ ನೌಕರರು ಒಂದುಗೂಡಬೇಕು ಅನ್ನುವಂತ ಒಂದು ಮಹದಾಸೆಯನ್ನ
ಈ ಒಂದು ತಂಡ ಈ ದಿನ ಸಾಕಾರಗೊಳಿಸ್ತಾ ಇದೆ. ಈ ತಂಡದ ಪರಿಚಯವನ್ನ ಮಾಡಿಕೊಡುವಂತ ಸೌಭಾಗ್ಯ ನನಗೊಂಡಿದೆ. ಸಂಸ್ಥಾಪಕ ಅಧ್ಯಕ್ಷರಾಗಿ ಇದಕ್ಕೆ ಮುಖ್ಯವಾಗಿ ಮುನ್ನಡಿಯನ್ನ ಪಡೆದಂತವರು ನಮ್ಮ ಶ್ರೀಯುತ SP ಮುನಿಕೃಷ್ಣ ರವರು ಕರ್ನಾಟಕ ರಾಜ್ಯ ಬಲಿಜ ನೌಕರರ ಸಂಸ್ಥಾಪಕ ಅಧ್ಯಕ್ಷರಾಗಿದ್ದಾರೆ. ನಮ್ಮ ಈ ಒಂದು ನೌಕರರ ಸಂಘಕ್ಕೆ ಅಧ್ಯಕ್ಷರನ್ನಾಗಿ ಶ್ರೀಯುತ ಗೋಪಾಲ್ ಕೃಷ್ಣ ಬಾಬು ವಿ ಜೂನಿಯರ್ ಇಂಜಿನಿಯರ್ ಮಾಲೂರು ಉದ್ಯೋಗ ಇವರನ್ನ ಅಧ್ಯಕ್ಷರನ್ನಾಗಿ ಆಯ್ಕೆಯಾಗಿದೆ. ನಮ್ಮ ಈ ಒಂದು ವೇದಿಕೆಯ ಉಪಾಧ್ಯಕ್ಷರಾಗಿ ಶ್ರೀಯುತ ವಿ ಕಿಶೋರ್ ರವರು ಚನ್ನಪಟ್ಟಣ, ಅದೇ ರೀತಿ ಪ್ರಧಾನ ಕಾರ್ಯದರ್ಶಿಗಳಾಗಿ ಶ್ರೀಯುತ CS ಶ್ರೀನಿವಾಸ್ ಪ್ರಥಮ ದರ್ಜೆ ಸಹಾಯಕರು ತುಮಕೂರು ಜಿಲ್ಲೆ. ನಂತರ ನಮ್ಮ ಖಜಾಂಚಿಗಳು ಶ್ರೀಯುತ T ರಾಘವೇಂದ್ರ ಡೆಪ್ಟಿ ತಹಸೀಲ್ದಾರ್ ಮಂಡ್ಯ. ಸಹ ಖಜಾಂಚಿಗಳು ಶ್ರೀಯುತ ಪರಮೇಶ್ವರ್ ಸಿ ಪೊಲೀಸ್ ಇಲಾಖೆ ಬೆಂಗಳೂರು. ಸಂಸ್ಥಾಪಕ ನಿರ್ದೇಶಕರು ಶ್ರೀಯುತ ನಿಖಿಲ್ ಕುಮಾರ್ RN ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್ ಬೆಂಗಳೂರು. ಸಂಸ್ಥಾಪಕ ನಿರ್ದೇಶಕರು ಶ್ರೀಯುತ PG ರಮೇಶ್ ಕುಮಾರ್ ಕಾರ್ಯನಿರ್ವಾಹಕ ಇಂಜಿನಿಯರ್ ಚಿತ್ರದುರ್ಗ ವಿದ್ಯುತ್ ಸರಬರಾಜು ಕಂಪನಿ. ಸಂಸ್ಥಾಪಕ ನಿರ್ದೇಶಕರು ಶ್ರೀಯುತ ಗೋಪಿನಾಥ್ KV IRPS ಹಾಗೂ ಭಾರತ ಸರ್ಕಾರದ ಪ್ರವಾಸೋದ್ಯಮ ಇಲಾಖೆ ನಿರ್ದೇಶಕರು. ಶ್ರೀಯುತರು ನಮ್ಮ ಸಂಸ್ಥಾಪಕ ನಿರ್ದೇಶಕರು. ಮತ್ತೋರ್ವ ಸಂಸ್ಥಾಪಕ ನಿರ್ದೇಶಕರು ಡಾಕ್ಟರ್ KS ಶಂಕರಪ್ಪ, ಸಹ ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರು ತೋಟಗಾರಿಕಾ ಮಹಾವಿದ್ಯಾಲಯ ಬೆಂಗಳೂರು. ಸಂಸ್ಥಾಪಕ ನಿರ್ದೇಶಕರು MV ಜನಾರ್ದನ್, ಮುಖ್ಯೋಪಾಧ್ಯಾಯರು ಮುಳಬಾಗಿಲು ನಾನೇ. ಮತ್ತೋರ್ವ ಸಂಸ್ಥಾಪಕ ನಿರ್ದೇಶಕರು ಶ್ರೀ PS ಶ್ರೀನಿವಾಸ್, ಸೀನಿಯರ್ ಟೆಕ್ನಾಲಜಿಸ್ಟ್, ನಿಮಾನ್ಸ್ ಆಸ್ಪತ್ರೆ ಬೆಂಗಳೂರು. ಮತ್ತೋರ್ವ ನಿರ್ದೇಶಕರು ಡಾಕ್ಟರ್ ನಾಗೇಶ್ SN, ಸಹ ಪ್ರಾಧ್ಯಾಪಕರು ತೋಟಗಾರಿಕಾ ಮಹಾವಿದ್ಯಾಲಯ ಬೆಂಗಳೂರು. ಮತ್ತೋರ್ವ ನಿರ್ದೇಶಕರು ಶ್ರೀಯುತ R ನಾಗರಾಜು ಮಂಡ್ಯ. ನಮ್ಮ ಮಹಿಳಾ ನಿರ್ದೇಶಕರು ನಮ್ಮ ಸಹೋದರಿ ಭಾಗ್ಯಲಕ್ಷ್ಮಿ L, ಶಿಕ್ಷಕರು ದೇವನಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಮತ್ತೋರ್ವ ಮಹಿಳಾ ನಿರ್ದೇಶಕರು VN ಗುಣವತಿ, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಚಿಕ್ಕಬಳ್ಳಾಪುರ ಜಿಲ್ಲೆ. ಮತ್ತೋರ್ವ ಮಹಿಳಾ ನಿರ್ದೇಶಕರು ನೇತ್ರಾವತಿಯು, ಸಹ ಶಿಕ್ಷಕರು ಮಧುಗಿರಿ ತುಮಕೂರು ಜಿಲ್ಲೆ. ಈ ಎಲ್ಲ ಪದಾಧಿಕಾರಿಗಳು ಬಹಳ ಚಿಕ್ಕದಾಗಿ ಸ್ಪಷ್ಟವಾಗಿ ಪದಾಧಿಕಾರಿಗಳ ಕಿರುಪರಿಚಯವನ್ನ ಶ್ರೀಯುತ MV ಜನಾರ್ದನ್ ಸರ್ ಮಾಡಿಕೊಟ್ಟಿದ್ದಾರೆ. ಅವರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ಇದು ಈ ವೇದಿಕೆಯಿಂದ ನಡೀತಾ ಇರುವಂತಹ ಮೊಟ್ಟ ಮೊದಲ ಕಾರ್ಯಕ್ರಮ. ಈ ಕಾರ್ಯಕ್ರಮದಿಂದ ಈ ಒಂದು ವೇದಿಕೆಯ ಕಾರ್ಯಗಳು ಸುಗಮವಾಗಿ ನಡೆಯಲಿ ಅಂತ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೀನಿ. ಎಲ್ಲರೂ ತಮ್ಮ ಅಭಿನಂದನೆಗಳನ್ನ ಚಪ್ಪಾಳೆಯ ಮೂಲಕ ಸಲ್ಲಿಸ್ತಾ ಇದ್ದೀನಿ. ನಿಮಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಕರ್ನಾಟಕ ರಾಜ್ಯ ಬಲಿಜ ಸರ್ಕಾರಿ ನೌಕರರ ವೇದಿಕೆಯ ವತಿಯಿಂದ
2025ನೇ ನೂತನ ವರ್ಷದ ದಿನದರ್ಶಿಕೆಯ ಬಿಡುಗಡೆ ಕಾರ್ಯಕ್ರಮ. ಅವರ ಪಾದಗಳಿಗೆ ನಮಸ್ಕರಿಸುತ್ತಾ ಈ ಘನ ವೇದಿಕೆಯಲ್ಲಿ ಉಪಸ್ಥಿತಿರುವ ಗಣ್ಯ ವ್ಯಕ್ತಿಗಳಿಗೆ ಹಾಗೂ ಇಲ್ಲಿ ನೆರೆದಿರುವ ಸರ್ಕಾರಿ ನೌಕರ ಸಹೋದರ ಮತ್ತು ಸಹೋದರರಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಕರ್ನಾಟಕ ರಾಜ್ಯದ ಎಲ್ಲ ಬಗೆಯ ಸಂಘಟನೆಗಳು ನಿಷ್ಕ್ರಿಯವಾದ ಸಮಯದಲ್ಲಿ ಮತ್ತು ಪ್ರವರ್ಗ 2A ಹೋರಾಟದಿಂದ ಹಿಂದೆ ಸರಿದ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ಇರುವ ಸಮಾನ ಮನಸ್ಕ ಬಲಿಜ ಸಮುದಾಯದವರೆಲ್ಲರೂ ಸೇರಿ ಕರ್ನಾಟಕ ರಾಜ್ಯ ಸಮಗ್ರ ಬಲಿಜ ವೇದಿಕೆಯನ್ನು ಸ್ಥಾಪಿಸಿದೆವು. ಅದೇ ಸಮಯದಲ್ಲಿ ನಾನು ವೇದಿಕೆ ರಾಜ್ಯಾಧ್ಯಕ್ಷನಾಗಿ ಆಯ್ಕೆ ಮಾಡಿದರು. ನಾನು ರಾಜ್ಯಾಧ್ಯಕ್ಷನಾಗಿ ಆಯ್ಕೆಯಾದ ನಂತರ ದಿನಾಂಕ 5/12/2020 ಪ್ರವರ್ಗ 2A ಫ್ರೀಡಂ ಪಾರ್ಕ್ ನಲ್ಲಿ ಒಂದು ದಿನದ ಮಟ್ಟಿಗೆ ಉಪವಾಸ ಸತ್ಯಾಗ್ರಹ ಮಾಡಿದರು 2A. ಅನಂತರ ದಿನಾಂಕ 23/12/23 ಬೆಳಗಾವಿ ಚಳಿಗಾಲ ಅಧಿವೇಶನ ಸುವರ್ಣಸೌಧದ ಮುಂದೆ ಅಲ್ಲೂ ಕೂಡ ಒಂದಿನ ಉಪವಾಸ ಸತ್ಯಾಗ್ರಹ ಮಾಡಿದೆವು. ರಾಜ್ಯಾದ್ಯಂತ ಇರುವ ಬಲಿಜ ಸಮುದಾಯವು ಎಚ್ಚೆತ್ತುಕೊಳ್ಳುವ ಕೆಲಸ ಮಾಡಿದೆವು. ಇದರ ಮುಂದುವರೆದ ಸರ್ಕಾರಿ ನೌಕರರನ್ನು ಒಗ್ಗೂಡಿಸುವ ಉದ್ದೇಶದಿಂದ ಈ ಕರ್ನಾಟಕ ರಾಜ್ಯ ಬಲಿಜ ಸರ್ಕಾರಿ ನೌಕರರ ವೇದಿಕೆಯನ್ನು ರಚಿಸಿ ಸುಮಾರು ಇವತ್ತಿನಿಗೆ ಇವತ್ತು ಹ್ಯಾಡ್ ಮಾಡಿಲ್ಲ, ಸುಮಾರು 1800 ಜನ ಸದಸ್ಯರಾಗಿದ್ದಾರೆ. 1800 ಜನ ಗ್ರೂಪ್ ಅಲ್ಲಿ ಆಗಿದ್ದಾರೆ. ಸುಮಾರು ಆಲ್ರೆಡಿ 300-400 ಜನ ನಿನ್ನೆಯಿಂದ ರಾತ್ರಿ ಪುಣ್ಯಾತ್ಮರು ಯಾರು ಗೊತ್ತಿಲ್ಲ ನಮ್ಮವರು 11:30 ರೂಪಾಯಿ ಹಾಕಿ 11:30 ನೈಟು 11:30 ಮೆಂಬರ್ಶಿಪ್ ಆಗಿದ್ದಾರೆ. ರಾತ್ರಿ 11:30 ಇದು ಬೆಳಗ್ಗೆ 5 ತಾಸು ಮೆಂಬರ್ಶಿಪ್ ಆಗಿದೆ. ಆದ್ರೆ ಹಾಗೆ 304 ಜನ ನಿನ್ನೆ ಬ್ಯಾಂಕ್ ಅಕೌಂಟ್ ಓಪನ್ ಆಗಿದ್ದು. ನಿನ್ನೆಯಿಂದ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಮೆಸೇಜ್ಗಳು ಧನಾದನ್ ಬಹಳ ಖುಷಿ. ಇದು ಮಾತಾಡ್ತಾ ಇರೋದಕ್ಕೋಸ್ಕರ ಅದಕ್ಕೋಸ್ಕರ ಅಷ್ಟೇ. ಇಲ್ಲೆಲ್ಲ ಈ ವೇದಿಕೆ ಹುಟ್ಟಿದ್ದು ಹೇಗೆ ಅಂದ್ರೆ ಯಾವ್ದೋ ಒಂದು ಸಣ್ಣ ಕಾರ್ಯಕ್ರಮದಲ್ಲಿ ಇದು ಬಹುದಿನದ ಕನಸು ಎಲ್ಲರೂ ಹೇಳ್ತಾ ಇದ್ರು. ಎಲ್ಲೂ ಸಿಕ್ಕರು ನಮ್ಮ ಅಧಿಕಾರಿಗಳು ಎಲ್ಲರೂ ಮಾತಾಡ್ತಾ ಇದ್ವಿ. ಇನ್ನೊಂದು ಸಣ್ಣ ವಿಷಯ ಅಂದ್ರೆ ನಾನು ರಿಜಿಸ್ಟರ್ ಆಫೀಸ್ ಹೋದಾಗ ಯಾವ ಊರು ಅಂತ ಕೇಳಿದ್ರು. ಎಲ್ಲಾ ಜಾತಿಗಳಿಗೂ ಆಗಿದೆ. ಸರ್ಕಾರದನ್ನೇ ಆರ್ಡರ್ ಮಾಡಿದ್ರೆ ಯಾರು ಜಾತಿ ಏನು ತಗ ಮಾಡ್ಬಿಡಿ ಅಂತ ಈಗ ಬಂದಿದ್ದೀರಲ್ಲ ನೀವು ಅಂತ ನಮ್ಗೆ ಕೇಳ್ತಾ ಇದ್ದಾರೆ. ಅಂದ್ರೆ ನಮ್ ಜನ ಎಷ್ಟು ಇರ್ತಾರೆ ಅಂತ. ಎಲ್ಲಾ ಜನಾಂಗದವರು ಸರ್ಕಾರಿ ನೌಕರರ ವೇದಿಕೆ ಮಾಡಿದ್ದಾರೆ. ನಮ್ಮ ಜನಾಂಗದ ಸರ್ಕಾರಿ ನೌಕರರ ವೇದಿಕೆ ಇಲ್ಲ. ಇದು ನಮ್ಮ ದುರಾದೃಷ್ಟ ಗೊತ್ತಾಗ್ತಾ ಇಲ್ಲ. ಆದ್ರೂ ಆಗಿದೆ ಎಲ್ಲರ ಇದರಿಂದ. ಈ ಸಂಘ ಹುಟ್ಟಿದ ಸನ್ನಿವೇಶ ಅಂದ್ರೆ ನಾನು ನಿಖಿಲ್ ಅಸಿಸ್ಟೆಂಟ್ ಕಮಿಷನರ್ ಪೊಲೀಸರು ಮತ್ತೆ ನಮ್ಮ ಯತೀಶ್ IAS ಅವ್ರು ಬರ್ಬೇಕಾಯ್ತು, ಬಂದಿಲ್ಲ. ಫುಟ್ಪಾತ್ ಮೇಲೆ ಮಾತಾಡಿದ ಸನ್ನಿವೇಶ ಆಯ್ತು. ಯಾವ್ದೊಂದು ಕಾರ್ಯಕ್ರಮದಲ್ಲಿ ಫುಟ್ಪಾತ್ ಮೇಲೆ ನಮ್ದು ಯಾವ್ದು ಇಲ್ಲ ಮಾಡೋಣ ದಯವಿಟ್ಟು ಸಹಕರಿಸಿ ಅಂದಾಗ ಅದನ್ನ ನಾವು ಕಾರ್ಯಗತ ಮಾಡ್ಲಿಕ್ಕೆ ಸುಮಾರು 4 ತಿಂಗಳಾಯ್ತು. ಈ ಕಾರ್ಯಕ್ರಮ ಮಾತಾಡಿ ಆದ್ಮೇಲೆ 3 ತಿಂಗಳಾದ್ಮೇಲೆ ಸುಮ್ಮನೆ ಇದ್ದು ಅನಂತರ ಗ್ರೂಪ್ ಮಾಡಿದಾಗ ಸುಮಾರು ಜನ ಸಹಕಾರ ಕೊಟ್ಟರು. ಪ್ರತಿಯೊಬ್ರು ಇದಕ್ಕೆ ಒಲವು ತೋರಿಸಿದ್ರು, ಪ್ರತಿಯೊಬ್ರು ಇಷ್ಟಪಟ್ಟಿದ್ದಾರೆ. ಇದಕ್ಕೆ ನಾವು ಚಿರುಣಿ ಆಗಿದ್ದೇವೆ. ಸ್ನೇಹಿತರೆ, ಇದರ ಉದ್ದೇಶಗಳನ್ನ ನಾವು ಏನ್ ಮಾಡಿದ್ವಿ ಹ್ಯಾಕ್ ಮಾಡಿದ್ವಿ ಅಂತ ನಿಮ್ಗೆ ಒಂದು ಹೇಳ್ತೀನಿ. ಅನಂತರ ಇವರು ಏನಾದ್ರು ಉದ್ದೇಶಗಳು ಏನಾದ್ರು ಸೇರಿಸಬೇಕು ಅಂದ್ರೆ ನೀವು ಗ್ರೂಪ್ ಮುಖಾಂತರ ಹೇಳಿ, ಆಮೇಲೆ ಸೇರಿಸೋಣ. ಮೊದಲನೇದಾಗಿ ಎಲ್ಲ ನಮ್ಮ ಸಮುದಾಯದ ಸರ್ಕಾರಿ ನೌಕರರನ್ನು ಸಂಘಟಿಸಿ ಒಂದುಗೂಡಿಸುವುದು ಮತ್ತು ಪರಿಚಯಿಸುವುದು. ಕರ್ನಾಟಕ ರಾಜ್ಯ ಬಲಿಜ ಸರ್ಕಾರಿ ನೌಕರರ ಕುಂದುಕೊರತೆಗಳಿಗೆ ಸ್ಪಂದಿಸುವುದು ಮತ್ತು ಸಮಸ್ಯೆಗಳನ್ನು ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದು ಸಂಬಂಧಪಟ್ಟ ಅಧಿಕಾರಿ ವರ್ಗ ಮತ್ತು ಇಲಾಖೆಗಳನ್ನೇ ಸಹಕರಿಸುವುದು. ಮೂರನೇದಾಗಿ ಕರ್ನಾಟಕ ರಾಜ್ಯ ಬಲಿಜ ಸರ್ಕಾರಿ ನೌಕರರ ವರ್ಗದವರಿಗೆ ಬೇರೆಯವರಿಂದ ಯಾವುದೇ ವಿಧವಾದ ತೊಂದರೆಗಳು ಆದಲ್ಲಿ ಅವುಗಳನ್ನು ನಿವಾರಿಸುವಲ್ಲಿ ಕಾನೂನು ಸಲಹೆ ಕೊಡುವುದು. ಕರ್ನಾಟಕ ರಾಜ್ಯ ಬಲಿಜ ಸರ್ಕಾರಿ ನೌಕರರ ವರ್ಗದವರು ಆಕಸ್ಮಿಕ ಅಪಘಾತವಾಗಿ ಮರಣಕ್ಕೊಳಗಾದಾಗ ಅವರಿಗೆ ಅವರ ಕುಟುಂಬ ವರ್ಗದವರಿಗೆ ತಾತ್ಕಾಲಿಕ ನೆರವು ನೀಡುವುದು ಮತ್ತು ಅವರ ಕುಟುಂಬಕ್ಕೆ ಸರ್ಕಾರದ ಸವಲತ್ತುಗಳನ್ನು ನಿಸ್ವಾರ್ಥವಾಗಿ ತಲುಪುವಂತೆ ನೋಡಿಕೊಳ್ಳುವುದು. ಕರ್ನಾಟಕ ರಾಜ್ಯ ಬಲಿಜ ಸರ್ಕಾರಿ ನೌಕರರ ವರ್ಗದವರು ಕೆಲಸದಲ್ಲಿ ಕಾಯಂ ಬಡ್ತಿ, ಸಂಬಳ, ಪಿಂಚಣಿ, ಖಾಲಿ ಉದ್ಯೋಗ ಭರ್ತಿ ಹಾಗೂ ವಿಶೇಷವಾಗಿ ನಿವೃತ್ತಿ ಹೊಂದಿದವರಿಗೆ ಸರಿಯಾದ ರಿಟೈರ್ಮೆಂಟ್ ಸೆಟಲ್ಮೆಂಟ್ ಆಗದಿದ್ದಲ್ಲಿ ಅವರಿಗೆ ಕಾನೂನು ಸಲಹೆಗಳನ್ನು ನೀಡುವುದು. ಆರನೇದಾಗಿ ಕರ್ನಾಟಕ ರಾಜ್ಯ ಬಲಿಜ ಸರ್ಕಾರಿ ನೌಕರರನ್ನು
ಸದಸ್ಯತ್ವ ಮಾಡುವುದು, ಅದರಿಂದ ಬಂದ ಹಣವನ್ನು ಬ್ಯಾಂಕಿನಲ್ಲಿ ಎಫ್ಡಿ ಮಾಡಿ ಅದರಿಂದ ಬಡ್ಡಿ ಹಣದಲ್ಲಿ ನಮ್ಮ ಸಮುದಾಯದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ನೀಡುವುದು ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಪಾಲ್ಗೊಳ್ಳುವವರಿಗೆ ಸಲಹೆ ಕೊಡುವುದು ಮತ್ತು ಅಗತ್ಯ ನೆರವು ನೀಡುವುದು. ನಮ್ಮ ಸಮುದಾಯದಲ್ಲಿ ಆಕಸ್ಮಿಕವಾಗಿ ಕುಟುಂಬದಲ್ಲಿ ಯಾರೂ ಇಲ್ಲದ ಪರಿಸ್ಥಿತಿಯಲ್ಲಿರುವ ಅನಾಥ ಮಕ್ಕಳನ್ನು ಈ ವೇದಿಕೆ ವತಿಯಿಂದ ದತ್ತು ಪಡೆದು ವಿದ್ಯಾಭ್ಯಾಸ ಮಾಡಲು ನೆರವು ನೀಡುವುದು. ರೈತ ಸಮುದಾಯದ ಪ್ರತಿ ಮನೆಗೊಬ್ಬ ಸರ್ಕಾರಿ ನೌಕರ ಇರಬೇಕು, ಅದಕ್ಕೆ ಪ್ರೇರಣೆ ನೀಡುವುದು. ಅತಿ ಮುಖ್ಯವಾಗಿ ಪ್ರತಿ ಜಿಲ್ಲೆಯಲ್ಲಿ ಎಲ್ಲಾ ಸರ್ಕಾರಿ ನೌಕರರನ್ನು ಸಂಘಟಿಸಿ ಕುಟುಂಬದ ಮಿಲನ ಮನೋರಂಜನಾ ಕಾರ್ಯಕ್ರಮವನ್ನು ಏರ್ಪಡಿಸುವುದು. ಕರ್ನಾಟಕ ರಾಜ್ಯ ಬಲಿಜ ಸರ್ಕಾರಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘ ಸ್ಥಾಪಿಸುವುದು. ಆ ವಸತಿ ಬಡಾವಣೆಯಲ್ಲಿ ನಮ್ಮ ಬಲಿಜ ಸಮುದಾಯಗಳಿಗೆ ಮಾತ್ರ ನಿವೇಶನವನ್ನು ಮೀಸಲಿಡುವುದು. ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಕ್ರೀಡಾ, ಸಾಂಸ್ಕೃತಿಕ, ಶೈಕ್ಷಣಿಕ ಹಾಗೂ ಇತರೆ ಸಾಧನೆ ಮಾಡಿರುವಂತಹವರನ್ನು ಗುರುತಿಸುವುದು ಮತ್ತು ಪ್ರೋತ್ಸಾಹಿಸುವುದು. ಈಗ ಇದು ಸದ್ಯಕ್ಕೆ ನಾವು ಮಾಡಿರುವಂತಹ ಉದ್ದೇಶಗಳು. ಇನ್ನೂ ಏನಾದರೂ ಸೇರಿಸಬೇಕಂದ್ರೆ ಗ್ರೂಪ್ ನಲ್ಲಿ ಹ್ಯಾಡ್ ಮಾಡಿ ಮುಂದಕ್ಕೆ ಫಾಲೋ ಮಾಡೋಣ. ಇಷ್ಟು ಉದ್ದೇಶಗಳು. ಮತ್ತೆ ನಮ್ಮ ಕರ್ನಾಟಕ ರಾಜ್ಯ ಬಳಿ ಸರ್ಕಾರಿ ನೌಕರರ ವೇದಿಕೆಯಿಂದ ನಮ್ಮ ಗಣ್ಯ ವ್ಯಕ್ತಿಗಳಿಗೆ ಒಂದೆರಡು ಮನವಿಗಳು. ಕರ್ನಾಟಕ ರಾಜ್ಯ ಬಳಿ ಸರ್ಕಾರಿ ನೌಕರರ ವೇದಿಕೆಯ ಕಚೇರಿಯನ್ನು ಸರಾಗವಾಗಿ ಸಂಪರ್ಕಿಸಲು ನಮ್ಮ ಪ್ರದೀಪ್ ಈಶ್ವರರು ಕರ್ನಾಟಕ ರಾಜ್ಯ ಬಳಿ ಸರ್ಕಾರಿ ನೌಕರರ ವೇದಿಕೆಯ ಕಚೇರಿಯನ್ನು ಸರಾಗವಾಗಿ ಸಂಪರ್ಕಿಸಲು ಅನುಕೂಲವಾಗುವುದಕ್ಕೆ ನಮ್ಮ ಶಾಸಕರಾದ ಪ್ರದೀಪ್ ಈಶ್ವರ್ ಹಾಗೂ ಇತರ ನೆರವಿನಲ್ಲಿ ಬೆಂಗಳೂರಿನಲ್ಲಿ ಒಂದು ಕಚೇರಿಯನ್ನು ವ್ಯವಸ್ಥೆ ಮಾಡಿಕೊಡ್ಬೇಕಾದ ಮನವಿ. ಈಗ ತಮ್ಮ ಎಲ್ಲ ಒಪ್ಪಿಗೆ ಇದೆಯಾ ಕೇಳ್ಬೋದಲ್ಲ? ಯಾಕಂದ್ರೆ ಎಲ್ಲರೂ ಒಂದು ಸೆಂಟ್ರಲ್ ಒಂದ್ ಕಡೆ ಇರಬೇಕು. ಆಫೀಸ್ ಮೊದಲನೇದಾಗಿ ಯೋಗಿ ನಾರಾಯಣ ಯತೀಂದ್ರ ಪಾಂದ್ರಗಳಲ್ಲಿ ನನ್ನ ಸವಿನಯ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ ಈ ವೇದಿಕೆಯ ಸ್ಥಾಪನೆಗೆ ಶ್ರಮಿಸಿ ಈ ಒಂದು ಸಮಾರಂಭಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಈ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಶ್ರೀಮಾನ್ ಮುನಿಕೃಷ್ಣ ಅವರೇ, ಈ ವೇದಿಕೆಯ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಆಗಮಿಸಿರುವ ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರದ, ಅದು ನಾನು ಹುಟ್ಟಿದ ಕ್ಷೇತ್ರ, ನಮ್ಮ ಊರಿನ ಶಾಸಕರಾದ ಶ್ರೀಮಾನ್ ಪ್ರದೀಪ್ ಈಶ್ವರ್ ಅವರೇ, ಇಂಥ ಒಂದು ಸಂಘಟನೆಗಳಿಗೆ ಬೆನ್ನೆಲುಬಾಗಿ ಸಹಾಯ ಮಾಡ್ತಾ ಇರ್ತಕ್ಕಂಥ ಹಿರಿಯರಾದ ಪ್ರಕಾಶ್ ರಾಮಯ್ಯನವರೇ ಹಾಗೂ ಈ ವೇದಿಕೆಯ ಎಲ್ಲ ಪದಾಧಿಕಾರಿಗಳೇ, ಇಲ್ಲಿ ಆಗಮಿಸಿರುವ ಎಲ್ಲ ಹಿರಿಯರೇ, ಎಲ್ಲರ ಹೆಸರನ್ನು ನಾನು ಹೇಳ್ತಾ ಹೋದ್ರೆ ಬಹಳ ಸಮಯ ಇರುತ್ತದೆ, ಬಹಳ ಜನ ಮಾತಾಡಬೇಕಾಗಿದೆ. ಆದ್ರಿಂದ ಎಲ್ಲರಿಗೂ ನಮಸ್ಕರಿಸುತ್ತಾ ನಾನು ಸಂಕ್ಷಿಪ್ತವಾಗಿ ಕೆಲವು ಮಾತುಗಳನ್ನ ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಗಣ್ಯರಿಗೂ ಹಾಗೂ ನನ್ನ ಪ್ರೀತಿಯ ಕುಲಪಾಲವರಿಗೆ ನನ್ನ ನಮಸ್ಕಾರಗಳು. ಇವತ್ತಿನ ದಿನ ನಾನು ಈ ಕಾರ್ಯಕ್ರಮಕ್ಕೆ ಬರಬೇಕಂತ ಬರೆದಿದೆ ಅಂದರೆ ನಮ್ಮ ಜನಾಂಗ ಅನ್ನೋದ್ರಲ್ಲಿ ತಪ್ಪೇನಿಲ್ಲ. ನಮ್ಮ ಜನಾಂಗ ಏನಿದಾರೋ ಅವ್ರ ಅಭಿಮಾನದಿಂದಾನೇ ನಾನು ಇವತ್ತು ಇಲ್ಲಿ ಬಂದಿದ್ದೀನಿ. ನಾನು ಎಲ್ಲೋ ಒಂದು ಹಳ್ಳಿಯಲ್ಲಿ ಹುಟ್ಟಿ ಇಲ್ಲಿ ಬರಬೇಕಾದ್ರೆ ನಮ್ಮ ಜನಾಂಗ ಏನು ಪ್ರೋತ್ಸಾಹ ನೀಡಿದಾರೋ ನನ್ನ ಜೀವನದಲ್ಲಿ ಅವ್ರದ್ದು ಮರೆಯೋಕೆ ಆಗೋದಿಲ್ಲ. ಅವರಿಂದ ನಾನು ಇವತ್ತು ಈ ಸ್ಟೇಜಿಗೆ ಬಂದಿದ್ದರೆ ನಮ್ಮ ಶ್ರೀನಿವಾಸ ಗ್ರೂಪ್ ಸಾಹೇಬರುಗಳಿಗೆ ನಮಗೆ ವಿಚಾರ ಇದು ಇಲ್ಲ. ನಾನು SLCಯಲ್ಲಿ ಫೇಲ್ ಆಗಿದ್ದೀನಿ. ಆದರೆ ಈ ಮಟ್ಟಿಗೆ ನಾನು ಕರ್ನಾಟಕ ರಾಜ್ಯದಲ್ಲಿ ಗಮನಿಸ್ಕೊಂಡಿದ್ದೀನಿ ಅಂದರೆ ನಮ್ಮ ಜನಾಂಗನೇ ಕಾರಣ. ನಮ್ಮ ಮುನಿಕೃಷ್ಣನ್ ಅವರು ಈಗ ನನಗೆ ಒಂದು 5 ವರ್ಷದಿಂದ ಪರಿಚಯ ಆದರು. ಅವ್ರನ್ನ ನಾನು ನೋಡ್ಕೊಂಡು ಬಂದಿದ್ದೀನಿ. ಹೈದರಾಬಾದ್ನಲ್ಲಿ ಎಲ್ಲದರಲ್ಲೂ ವಾಟ್ಸಪ್ಪಲ್ಲಿ ಇದ್ದೇ ಇದ್ದಾರೆ. ಯಾವುದೋ ಒಂದು ಊರಿಗೆ ಹೋಗೋದು, ಅಲ್ಲಿ ನಮ್ಮ ಜನಾಂಗದ ಜೊತೆಗೆ
ಒಂದು ಸಂಘಟನೆ ಮಾಡೋದು, ಇಂಥ ಕಾರ್ಯಕ್ರಮಗಳು 5-6 ಜನ ಕಂಟಿನ್ಯೂ ನೋಡ್ತಾನೆ ಇದ್ದೀವಿ. ಅಂಥವ್ರು ಇವತ್ತು ದಿನ ಎಷ್ಟೋ ವರ್ಷ ಮುಂಚಿತವಾಗಿ ಆಗಬೇಕಾಗಿತ್ತು ನಮ್ಮ ನೌಕರರ ಸಂಘ. ಇವತ್ತಾಗಿದೆ ಅಂದರೆ ನಮ್ಮ ಇಡೀ ಕರ್ನಾಟಕದ ಬಲಿಜ ಕುಲದಲ್ಲಿ ಒಂದು ಶುಭ ದಿನ ಅಂದರೆ ತಪ್ಪಾಗಬಾರ್ದು. ಇವತ್ತಿನ ಮಹತ್ವವಿದೆ ನಮ್ಮ ಜನಾಂಗಕ್ಕೆ. ಇವತ್ತು ಇಲ್ಲಿ ಬರೋದ ಕಾರಣ ಮುಳುಗಿಸಿದವರಿಗೆ ನನಗೆ ಕಾಲಾವಕಾಶ ಇಲ್ಲ. ನಾನು ಎಲೆಕ್ಷನಲ್ಲಿ ಇನ್ನೊಂದು ಕಡೆ ನಿಂತಿದ್ದೆ ಸೊಸೈಟಿಯಲ್ಲಿ, ಅಲ್ಲಿಗೆ ಹೋಗ್ಬೇಕಾದ ಕಾರಣದಿಂದ ನಾನು ಹೋಗ್ತಾ ಇದ್ದೆ. ನಮ್ಮ ಮುರುಗೇಶ್ವರ ಒಂದು ಮಾತಾಡೋದು ನಮ್ಮ ಪ್ರತಿನಿಧಿಸ ಹಲೋ ಸರ್, ಮೊಬೈಲ್ ತೆಗೀರಿ. ನಮ್ಮಲ್ಲಿ ಇಲ್ಲಿ ಸೂಕ್ಷ್ಮವಾಗಿ ಮಾಡಿದ್ರಿಂದ ಒಂದು ಫ್ಯಾಮಿಲಿ ಮೇಂಟೈನ್ ಮಾಡಿ ನಿಮ್ಮ ಕಷ್ಟಗಳಿಗೆ ನಾನು ಸ್ಪಂದಿಸ್ತೀನಿ ಅಂತ ಹೇಳಿ 2 ಮಾತನ್ನ ಹೇಳುತ್ತೆ. ನನಗೆ ಅನಂತರ ಧನ್ಯವಾದ. ಅಧ್ಯಕ್ಷರು ಹಾಗೂ ವೈಭವಿ ಶಿಕ್ಷಣದ ಮಾಲೀಕರ ಶ್ರೀ ನರಸಿಂಹರವರನ್ನ ಅಭಿನಂದಿಸುತ್ತಾ ಎಲ್ಲರಿಗೂ ಧನ್ಯವಾದ. ಗುರುಭ್ಯೋ ನಮಃ. ಎಲ್ಲರಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರ. ಎಲ್ಲ ನನ್ನ ಬಂಧು ಮಿತ್ರಗಳಲ್ಲಿ ಎಲ್ಲರೂ ನಮ್ಮ ಒಂದು ಫ್ಯಾಮಿಲಿ ಅಂತ ಹೇಳೋದು. ನಮ್ಮ ಬಲಿಜ ಅಂತ ಒಂದು ಅಕ್ಷರ ಕೇಳಿದ ಕೂಡಲೇ ಆ ವರ್ಡ್ ಕೇಳಿದ ಕೂಡಲೇ ನನಗೆ ಏನೋ ಒಂದು ಆತ್ಮೀಯತೆ, ಒಂದು ಪ್ರೀತಿ, ಒಂದು ವಿಶ್ವಾಸ ಯಾವ ಬಣಕ್ಕೂ ಸೇರಿದವರು ಅಂತೂ ಅಲ್ಲ. ಇಲ್ಲಿ ಒಗ್ಗಟ್ಟಿನ ಕೊರತೆ ಇದೆ ಅಂತ ನಾವು ಎಲ್ಲೋದ್ರೂ ಹೇಳ್ತಾ ಇರ್ತೀವಿ. ಸೊ ಆ ಒಗ್ಗಟ್ಟಿನ ಕೊರತೆನ ನಮ್ಮ ಪ್ರಯತ್ನ ಇರಬೇಕು. ಯಾರು ಬಂದ್ರೂ ಹೋಗೋರ್ತಾರೆ ಬಲಿಜ ಅಂತ ಹೇಳಿದ್ರೆ ನಮ್ಮ ಸಮುದಾಯಕ್ಕೆ ನಮ್ಮ ಒಂದು ಕೊಡುಗೆ ಇರಬೇಕು. ದೊಡ್ಡವರು ಇರ್ಬೋದು, ಚಿಕ್ಕವರು ಇರ್ಬೋದು, ಅಧಿಕಾರದಲ್ಲಿ ಇರ್ಬೋದು, ಅಧಿಕಾರದಲ್ಲಿ ಇಲ್ಲೇ ಇರ್ಬೋದು. ಸೊ ಇಂಥ ಒಂದು ಬಲಿಜ ಸಮುದಾಯದ ಹೆಣ್ಣು ಮಗು ಅಂತ ಹೇಳಿದ್ರೆ ನನಗೆ ತುಂಬಾ ಹೆಮ್ಮೆ ಆಗುತ್ತೆ. ಸೊ ನನ್ನ ಮಾರ್ಗದರ್ಶಕರು, ನನ್ನ ಒಂದು ಹೀರೋ, ನನ್ನ ಯಜಮಾನರು ಅಂತ ಹೇಳಿದ್ರೆ ದೇವರಾಜ್ ಅವರು. ಅವರ ಒಂದು ಧರ್ಮಪತ್ನಿ ಅಂತ ನನಗೆ ಹೇಳಿದಾಗ ತುಂಬಾ ಹೆಮ್ಮೆ ಆಗುತ್ತೆ. ಯಾಕಂದ್ರೆ ದೇವರಾಜ್ ಅವ್ರದ್ದು ಕೊಡುಗೆ ತುಂಬಾ ನಮ್ಮ ಸಮುದಾಯದ ಅವ್ರು ತೋರಿಸ್ಕೊಂತಿರ್ಲಿಲ್ಲ, ಮಧ್ಯ ತೋರಿಸ್ಕೊಂತಿರ್ಲಿಲ್ಲ. ಬಟ್ ಅವರ ಒಂದು ಕೊಡುಗೆ ಚೇರ್ಮನ್ ಆಗಿದ್ದಾಗ ನಮ್ಮ ಜನಾಂಗದವರು ಅಂತ ಅವ್ರಿಗೆ ಗೊತ್ತಾದ್ರು ಗೊತ್ತಿಲ್ಲದ್ರು ಮಾಡೋಂಥವ್ರು. ಎಲ್ರಿಗೂ ನಮಸ್ಕಾರ. ನಾನೆಲ್ಲ ನಮ್ಮ ಸಮುದಾಯದ ಲೆಜೆಂಡ್ಸ್ನ ಒಂದೇ ವೇದಿಕೆಯಲ್ಲಿ. ನನ್ನ ಹೆಸರು ಪ್ರದೀಪ್ ಈಶ್ವರ್. కులంలో ఒక గొప్పవాడు పుడితే కులం వెలుగుతుంది, కులమంతా గొప్పవాళ్ళే పుడితే దేశం వెలుగుతుంది ಅಂತ ನನ್ನ ಗಟ್ಟಿಯಾದ ನಂಬಿಕೆ ಇದೆ. ಕೈವಾರ ತಾತಯ್ಯನವರು ಆಶೀರ್ವಾದ ಮಾಡ್ತಾರೆ. ಈ ಕುಲದಲ್ಲಿ ಹುಟ್ಟಿರೋನೊಬ್ಬ ಈ ರಾಜ್ಯದ ಮುನ್ನಡೆಸೋ ದಿನ ಈ ಕುಲದ ವ್ಯಕ್ತಿಗಳಿಗೆ ಬರುತ್ತೆ ಅಂತ ನನಗೆ ಬಹಳ ದೊಡ್ಡ ನಂಬಿಕೆ ಇದೆ. ಎಂತೈನ ಕೂಟಿಕೆ ನಾಳು ಬದುಕಿನ ಕಾಟಿಕೆ ಅಂತ ಹೇಳ್ತಾರೆ. ಈ ಸಮುದಾಯದ ಶಕ್ತಿ ತಾಕತ್ತೇನು ಅಂದ್ರೆ ನಮ್ಮ ಸಮುದಾಯದ ಮಕ್ಕಳಿಗೆ ಅಪಾರವಾದ ಜ್ಞಾನ, ಟ್ಯಾಲೆಂಟ್ ತುಂಬಾ ಇದೆ. ಆ ಪ್ರತಿಭೆಗಳನ್ನ ಮತ್ತಷ್ಟು ಹುಡುಕಿ ನಾವು ಮೈನ್ ಸ್ಟ್ರೀಮ್ ತರಬೇಕು. ರಾಜ್ಯದ ಜನತೆಗೆ ನಾನು ಸಮುದಾಯದಲ್ಲಿ ಗೆದ್ದಿರೋ ಏಕೈಕ MLA. ಹಣ ನನಗೆ ಧೈರ್ಯ ಇದೆ, ತಾಕತ್ತಿದೆ, 2 ಇಯರ್ ತಂದು ತೀರ್ತೀನಿ. ಸಮುದಾಯದ ವಿಚಾರ ಬಂದಾಗ ಯಾವುದೇ ಮುಲಾಜು ನಾನು ನೋಡಲ್ಲ. ಯಾಕೆಂದ್ರೆ 2 ಇಯರ್ ತುಂಬಾ ದಿನಗಳಿಂದ ನಮ್ಗೆ ಈಗಲೂ ನೆನಪಿದೆ. ಚಿಕ್ಕಬಳ್ಳಾಪುರದ ಒಂದು ದೊಡ್ಡ ಸಮಾವೇಶ ಆಯ್ತು. ನನ್ನ ತಾತನವರು ತರಕಾರಿ ವೆಂಕಟಪ್ಪನವರು ಒಂದು ಟೆಂಪೋ ತುಂಬಾ ಜನಗಳನ್ನ ನಾವು ಒಪ್ಪಿಸ್ಕೊಂಡ್ರು. TVS ಅಲ್ಲಿ ಬಂದು ಜೂನಿಯರ್ ಕಾಲೇಜ್ ಗ್ರೌಂಡ್ ದೊಡ್ಡ ಕಾರ್ಯಕ್ರಮ ಮಾಡಿದ್ರು. ಆವತ್ತಿಂದ ನಾನು ಇದನ್ನು ಕೇಳ್ತಾ ಬರ್ತಾ ಇದ್ದೀನಿ. ಆದ್ರೆ ಇವತ್ತು ನಮಗೆ 2 ಇಯರ್ ಬರಬೇಕು. ನಮ್ಮ ಸಮುದಾಯದ ಬಹಳಷ್ಟು ಜನ ಹಿರಿಯರಿದ್ದೀರಾ. ಅಂಡ್ ನನ್ನ ಹೆಸರು ಪ್ರದೀಪ್ ಈಶ್ವರ್. ನಾನು ಕಳೆದ ಚುನಾವಣೆಯಲ್ಲಿ ಚಿಕ್ಕಬಳ್ಳಾಪುರದಿಂದ ಗೆದ್ದೆ. ಸಮುದಾಯದಿಂದ ಒಬ್ಬ MLA. ಚಿಕ್ಕ ವಯಸ್ಸಲ್ಲಿ ನಾನು 15-16 ವರ್ಷ ಇದ್ದಾಗ ನನ್ನ ತಂದೆ ತಾಯಿಗಳು ಆತ್ಮಹತ್ಯೆ ಮಾಡ್ಕೊಂಡು ಇಲ್ಲೂ ಕೂಡ ಸರ್ಕಾರಿ ಆಸ್ಪತ್ರೆಯಲ್ಲಿ ತೀರೋಗ್ಬಿಟ್ರು. ಆವತ್ತು ನನಗೆ ಬಹಳ ನೋವಾಯ್ತು. ತಂದೆ ತಾಯಿ ಇಬ್ಬರನ್ನು ಕರ್ಕೊಂಡು ನಾನು ಅವ್ರ ಆತ್ಮಹತ್ಯೆ ಮಾಡ್ಕೊಂಡು ಅವರ ದೇವರನ್ನ ತೆಗೆದುಕೊಂಡು ಊರಿಗೆ ಬಂದಾಗ ನನಗೆ ಅನ್ಕೊಂಡೆ ಇನ್ ಟೈಮ್ಗೆ ಡಾಕ್ಟರ್ ಬಂದಿದ್ರೆ ನನ್ನ ತಂದೆ ತಾಯಿ ಬದುಕ್ತಿದ್ರು ಅಂತ. ಅದಾದ 15 ವರ್ಷಕ್ಕೆ ಕರ್ನಾಟಕದಲ್ಲಿ ವರ್ಷಕ್ಕೆ 1000 ಡಾಕ್ಟರ್ಸ್ ನ ಸೃಷ್ಟಿ ಮಾಡಿ ಸಮಾಜಕ್ಕೆ ಕೊಡ್ತಾ ಇದ್ದೀನಿ.
ಲಾಸ್ಟ್ ಇಯರ್ 932 ವಿದ್ಯಾರ್ಥಿಗಳು ನನ್ನ ಅಕಾಡೆಮಿಯಿಂದ MBBS ಸೀಟ್ ತಗೊಂಡಿದ್ದಾರೆ. ಕರ್ನಾಟಕದಿಂದ ಏಮ್ಸ್ ಜಿಪ್ಮರ್ಗೆ ಹೋಗ್ತಿರೋ ಅತಿ ಹೆಚ್ಚು ವಿದ್ಯಾರ್ಥಿಗಳು ನನ್ನ ಸಂಸ್ಥೆಯವರು. ಅದು ನಾನು ಕಟ್ಟಿ ಬೆಳೆಸಿರೋ ವಿದ್ಯಾಸಂಸ್ಥೆ. ಇವತ್ತು ಕರ್ನಾಟಕ ಮೆಡಿಕಲ್ ಎಂಟ್ರೆನ್ಸ್ಗೆ ಪರಿಶ್ರಮ ನೀಟ್ ಅಕಾಡೆಮಿ ತುಂಬಾ ಫೇಮಸ್ ಆಗಿದೆ. 5 ವರ್ಷದಿಂದ ಅಕಾಡೆಮಿ ಸ್ಟಾರ್ಟ್ ಮಾಡಿದೆ. ಜೋಬ್ ಖಾಲಿ ಇತ್ತು, ಹೃದಯ ಹೊಡೆದಿತ್ತು, ಹೊಟ್ಟೆ ಖಾಲಿ ಇತ್ತು. ಬೆಂಗಳೂರಿಗೆ MD ಆನ್ಸಲ್ ಬಂದೆ. ನನಗೆ ಅಲ್ಲಿ ಇಲ್ಲಿ ಹೋಗಿ ಕೆಲಸಕ್ಕೆ ಸೇರ್ಕೊಂಡು ಸ್ವಾಭಿಮಾನ ಸಾಯಿಸ್ಕೊಳ್ಳೋಷ್ಟು ದೊಡ್ಡವನಲ್ಲ. ನನಗೆ ಕೆಲ್ಸಕ್ಕೆ ಹೋಗೋಕೆ ನನಗೆ ಇಷ್ಟ ಇರಲಿಲ್ಲ. ಮತ್ತೆ ಕೆಲ್ಸಕ್ಕೆ ಹೋದ್ರು ನನ್ನ ಪಾಪ್ಯುಲಾರಿಟಿ ಜನರಲ್ಲಿ ಯಾರು ಸಹಿಸಲ್ಲ. ಸಂಸ್ಥಾಪಕ ನಿರ್ದೇಶಕರಾಗಿರ್ತಕ್ಕಂಥ ಶ್ರೀ ನಿಖಿಲ್ ಕುಮಾರ್ ಅವರು RN ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್ ಬೆಂಗಳೂರು ಇವರಿಂದ ಸನ್ಮಾನದ ಕಾರ್ಯಕ್ರಮ. ಈ ಕಾರ್ಯಕ್ರಮದ ನಂತರ ಕರ್ನಾಟಕ ರಾಜ್ಯ ಬಡ ಸರ್ಕಾರಿ ನೌಕರರ ವೇದಿಕೆಯ ವಿಶೇಷ ಆಹ್ವಾನಿತರಿಗೆ ಸನ್ಮಾನದ ಕಾರ್ಯಕ್ರಮ ಇದೆ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಬೆಂಗಳೂರು ಆರೋಗ್ಯ ಇಲಾಖೆ. ಎರಡನೆಯದಾಗಿ ಶ್ರೀ ರವಿಕುಮಾರ್ KR ಸಹ ಶಿಕ್ಷಕರು, ಮಂಡ್ಯ ಉತ್ತರ ವಲಯ, ಮಂಡ್ಯ ತಾಲೂಕು. ಎಲ್ಲರನ್ನೂ ವಂದಿಸಲು ಬರುತ್ತಿದ್ದಾರೆ ಕರ್ನಾಟಕ ರಾಜ್ಯ ಬಡ ಸರ್ಕಾರಿ ನೌಕರರ ವೇದಿಕೆಯ ಸಂಸ್ಥಾಪಕ ನಿರ್ದೇಶಕರಾಗಿರುವಂತಹ ಶ್ರೀಯುತ ಶ್ರೀ ರಮೇಶ್ ಕುಮಾರ್ ಸರ್ ಅವರು. ಕಾರ್ಯನಿರ್ವಾಹಕರು ಇಂಜಿನಿಯರಿಂಗ್. ಎಲ್ಲರಿಗೂ ನೆನಪಿನ ಕಾಣಿಕೆ ಇದೆ. ದಯವಿಟ್ಟು ಊಟ ಮಾಡಿ ನೆನಪಿನ ಕಾಣಿಕೆ ತಗೊಂಡೋಗಿ. ಎಲ್ಲರಿಗೂ ನೆನಪಿನ ಕಾಣಿಕೆ ಇದೆ. ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಆತ್ಮೀಯ ಬಂಧುಗಳಿಗೂ ಸಹ ಊಟದ ವ್ಯವಸ್ಥೆ. ಕರ್ನಾಟಕ ರಾಜ್ಯ ಸರ್ಕಾರಿ ಬಲಿಜ ನೌಕರರ ವೇದಿಕೆಯ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಅತಿಥಿ ಮಹೋದಯರು ಆಗಮಿಸಿ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಹಾಗೂ ಸರ್ಕಾರಿ ಬಾಂಧವರು, ನಮ್ಮ ಕುಲ ಬಾಂಧವರು ಕೂಡ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಉದ್ಘಾಟನಾ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದಂತ ಎಲ್ಲ ನನ್ನ ಕುಲ ಬಾಂಧವರಿಗೂ ವೇದಿಕೆಗೆ ಒಂದು